ಸಾಕಷ್ಟು ಶಾಸಕರು ಈಗಾಗಲೇ ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ನನಗೂ ಸಚಿವ ಸ್ಥಾನ ಬೇಕು, ನನಗೂ ಸಚಿವ ಸ್ಥಾನ ಬೇಕು ಅಂತ. ಸಚಿವರ ಪರ, ಸಚಿವರ ಆಕಾಂಕ್ಷಿಗಳ ಪರ ಕೆಲವೊಂದಿಷ್ಟು ನಾಯಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಕೆಲವರು ಡಿ ಕೆ ಶಿವಕುಮಾರ್ ಟೀಮು, ಕೆಲವರು ಮಾಜಿ ಸಿ ಎಂ ಸಿದ್ದರಾಮಯ್ಯನವರ ಟೀಮು, ಹರಿಪ್ರಸಾದ್ ಟೀಮು, ಖರ್ಗೆ ಟೀಮು, ರಾಹುಲ್ ಟೀಮು, ಈ ಥರ ಸಿಕ್ಕಾಪಟ್ಟೆ ಟೀಮ್ಗಳಿದ್ದಾವೆ. ಬಟ್ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಈ ನಡುವೆ ಹುನಗುಂದ MLA ವಿಜಯಾನಂದ ಕಾಶಪ್ಪನವರು ಕೂಡ ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿದ್ದಾರೆ. ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಈಗಾಗಲೇ ಬಾಗಲಕೋಟೆಯ ಜಿಲ್ಲೆಯಲ್ಲಿ, ಜೊತೆಗೆ ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನರು ಹಾಗೂ ಮಠಾಧೀಶರು ಇವ್ರನ್ನ ಸಚಿವರನ್ನು ಮಾಡಲೇಬೇಕು ಕಾಶಪ್ಪನವರನ್ನ ಅನ್ನೋ ಒತ್ತಾಯವನ್ನು ಮಾಡಿದ್ರು, ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಪಕ್ಷಾತೀತವಾಗಿ, ಅಂದರೆ ಬರೀ ಸಮುದಾಯದ ನಾಯಕರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಇವರನ್ನ ಕಾಶಪ್ಪನವರನ್ನ ಸಚಿವ ಸ್ಥಾನ ಮಾಡಿ ಅಂತ ಒತ್ತಾಯವನ್ನು ಮಾಡಿದ್ರು. ಸೊ ಈಗ ಕಾಶಪ್ಪನವರು ಕೂಡ ದೆಹಲಿಯಲ್ಲಿದ್ದಾರೆ, ನನಗೆ ಸಚಿವ ಸ್ಥಾನ ಕೊಡಿ ಅಂತ. ನೋಡೋಣ, ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಸಚಿವ ಸ್ಥಾನಕ್ಕಾಗಿ ಭಾರಿ ಹೈಡ್ರಾಮಾ ಅಥವಾ ಲಾಬಿ ಶುರುವಾಗ್ತಾ ಇದೆ. ದೆಹಲಿಯಲ್ಲೇ ಸಾಕಷ್ಟು ಜನ ಶಾಸಕರು ಈಗ ಬಿಟ್ಟಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿ ಮನವೊಲಿಸೋದಕ್ಕೆ ಸಾಕಷ್ಟು ಶಾಸಕರು ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ ಇವರೆಲ್ಲರನ್ನೂ ಕೂಡ ಭೇಟಿಯಾಗಿ, ದೆಹಲಿಯಲ್ಲೂ ಕೂಡ ಭೇಟಿಯಾಗಿ ಅಲ್ಲೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ನನಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿ ಅನ್ನೋ ಒಂದು ಲಾಬಿ ಮಾಡ್ತಾ ಇದ್ದಾರೆ. ಸೊ ವಿಜಯಾನಂದ ಕಾಶಪ್ಪನವರ್ ಹುನಗುಂದ ಕ್ಷೇತ್ರದ ಶಾಸಕರು, ಅವರು ಕೂಡ ದೆಹಲಿಯಲ್ಲೇ ಇದ್ದಾರೆ. ತನ್ನನ್ನು ಕೂಡ ಸಚಿವರನ್ನಾಗಿ ಪರಿಗಣಿಸಿ ಸಚಿವ ಸ್ಥಾನ ಕೊಡಿ ಅನ್ನೋ ಒಂದು ಮನವಿಯನ್ನ ವಿಜಯಾನಂದ ಕಾಶಪ್ಪನವರು ಮಾಡ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕರು ವಿಜಯಾನಂದ ಕಾಶಪ್ಪನವರ್ ಕಳೆದ ಬಾರಿ ಕಾಂಗ್ರೆಸ್ ಆಳ್ವಿಕೆಗೆ ಬರೋದಕ್ಕೆ 136 ಸ್ಥಾನ ಏನು ಬಂತು, ಆ ಒಂದು ವಿಚಾರದಲ್ಲಿ ವಿಜಯಾನಂದ ಕಾಶಪ್ಪನವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪಂಚಮಸಾಲಿ ಸಮುದಾಯವನ್ನು ಒಗ್ಗೂಡಿಸಿ ಕಾಂಗ್ರೆಸ್ ಪರ ಮತ ಹಾಕುವಂತಹ ಒಂದು ಪ್ರಯತ್ನ ಮಾಡಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ಸಮುದಾಯದ ಮುಖಂಡರು, ಪಂಚಪೀಠದ ಸ್ವಾಮಿಗಳು ಕೂಡ ವಿಜಯಾನಂದ ಕಾಶಪ್ಪನವರ ಪರವಾಗಿ ಒತ್ತಡವನ್ನು ಕೂಡ ಹಾಕಿದ್ರು. ವಿಜಯಾನಂದ ಕಾಶಪ್ಪನವರನ್ನ ಮಂತ್ರಿ ಮಾಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಸೊ ಈಗ ವಿಜಯಾನಂದ ಕಾಶಪ್ಪನವರು ದೆಹಲಿಯಲ್ಲಿದ್ದಾರೆ. ಅಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವರನ್ನಾಗಿ ಮಾಡಿ ಅನ್ನೋ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ನೋಡ್ಬೇಕು ಹೈಕಮಾಂಡ್ ಯಾವ ನಿಟ್ಟಿನಲ್ಲಿ ಯಾರನ್ನ ಪರಿಗಣಿಸುತ್ತೆ ಅಂತ.